ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಎಲ್ಲರ ಮನೇಲೂ ಕಾಮನ್ನಾಗಿ ಇವಾಗ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಕಡಲೆಪುರಿನ ತೊಗೊಬರ್ತೀವಿ. ಹಾಗೆ ಇಲ್ಲ ನಾವು ಕಡಲೆಕಾಯಿ ಪರಿಷೆ ಇದ್ದಾಗಲೂ ನಾವು ಕಡಲೆಪುರಿನ ತೊಗೊಂಬಂದ್ಬಿಡ್ತೀವಿ. ಆ್ಯಂಡ್ ಈ ಒಂದು ಪ್ರಾಬ್ಲಮ್ ಏನಂತ ಅಂದರೆ, ಸ್ವಲ್ಪ ಜನ ಬೇಲ್ಪುರಿ ಮಾಡ್ಕೊಂಡು ತಿಂತೀವಿ. ನಿಮಗೆ ನೆನಪಿರ್ಬೋದು, ಕೆಲವರು ಟೀಗೆ ಹಾಕ್ಕೊಂಡು ಕುಡಿತೀವಿ. ಸೊ ನಮ್ಮ ಮನೇಲೂ ಆ ಥರ ನಾವು ಕುಡಿತೀವಿ, ಒಬ್ಬೊಬ್ಬರು ಒಂದೊಂದು ಥರ. ಹಾಗೆ ಈಗ ನಾನು ಮಾಡ್ತಿರೋ ಅಂಥದ್ದು ಒಂದು ಸ್ವೀಟ್. ಓಕೆನಾ, ಈ ಕಡಲೆಪುರಿಯಿಂದ ನಾವು ಒಂದು ಸ್ವೀಟ್ನ ಮಾಡೋಣ ಅಂತೇಳಿ ನಾನು ಈ ಒಂದು ಕಡಲೆಪುರಿನ ಫಸ್ಟು ನಾನು ಪ್ಯಾನಲ್ಲಿ ಫುಲ್ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಏನಪ್ಪ ಅಂತಂದರೆ, ತಂದಾಗ ಹಸಿ ಹಸಿ ಇರುತ್ತೆ, ಇಲ್ಲಾಂದರೆ ಮೆತ್ತಗಾಗಿರೋ ಅಂಥ ಕಡಲೆಪುರಿನೂ ಮನೇಲಿ ಇರುತ್ತಲ್ಲ. ಸೊ ಅದನ್ನು ಕೂಡ ನಾವು ವೇಸ್ಟ್ ಆಗ್ದಂಗೆ ಈ ಒಂದು ಸ್ವೀಟ್ನ ನಾವು ಮಾಡ್ಬೋದು. ಓಕೆನಾ, ಅದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಮೊದಲು ನಾನು ಇವಾಗ 1.5 ಕಪ್ಪಷ್ಟು ನಾನು ಕಡಲೆಪುರಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಬಿಸಿಯಾಗಿ ಗರ್ಗರಿ ಆಗೋವರೆಗೂ ನಾನು ಡ್ರೈ ರೋಸ್ಟ್ನ ಮಾಡಿಕೊಂಡು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಎಂತಕ್ಕೆ ಅಂತಂದರೆ, ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡುವಾಗ ಸ್ವಲ್ಪ ಪುಡಿ ಪುಡಿ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾವು ಈ ರೀತಿ ಮಾಡ್ತೀವಿ. ಸೊ ಅದಾದಮೇಲೆ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ 1 ಕಪ್ ಆಗೋಷ್ಟು. ಸೊ ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಡ್ರೈ ರೋಸ್ಟು. ಕಡಲೆ ಬೀಜದಲ್ಲಿ ಮೇಲ್ಗಡೆ ಇರುತ್ತಲ್ಲ ಈ ಸಿಪ್ಪೆನೆಲ್ಲ ನಾವು ತೆಗೆದಿಟ್ಕೊಬೇಕು. ಅದಾದಮೇಲೆ ನಾನು 1/4 ಕಪ್ಪಿನಷ್ಟು ಗೋಡಂಬಿನ ಹಾಕ್ಕೊಂಡು ಸೇಮ್ ಒಂದು 2 ಮಿನಿಟ್ಸು ನಾನು ಡ್ರೈ ರೋಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಾಗಿ ನಾವು ಎಲ್ಲ ಐಟಮು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನು ಒಂದೊಂದಾಗಿ ನಾವು ಮಿಕ್ಸಿಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಫಸ್ಟು ಕಡಲೆಪುರಿನ ಹಾಕಿದ್ದೀನಿ, ಅದಾದಮೇಲೆ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿರೋಂಥ ಕಡಲೆ ಬೀಜನ ಹಾಕಿದ್ದೀನಿ, ಅದಾದಮೇಲೆ ಗೋಡಂಬಿ. ಸೊ ಇದು ಮೂರೂ ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಒಂದು ಸ್ವಲ್ಪ ತರಿ ತರಿ ಇದ್ರೂ ನಡೆಯುತ್ತೆ. ಸೊ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಿಕ್ಸಿ ಜಾರ್ಗೆ ನಾವು 1/2 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮತ್ತೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ಅದನ್ನು ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾವು ಒಂದು ಸ್ವಲ್ಪ ಹಾಲು ಹಾಕಿ ಚಪಾತಿ ಹಿಟ್ಟನ್ನ ನಾದುತ್ತೀವಲ್ಲ, ಸೊ ಅದೇ ಕನ್ಸಿಸ್ಟೆಯಲ್ಲೇ ಒಂದು ಚೂರು ತೆಳು ಇರುತ್ತೆ ಅಷ್ಟೇ. ನಾನೇ ವೀಡಿಯೋ ಮಾಡ್ಕೊಳ್ತಿರೋದ್ರಿಂದ ನನಗೆ ಒಂದು ಕೈಯಲ್ಲಿ ಹಿಟ್ಟು ನಾದೋದಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಸೇಮು ನಾವು ಚಪಾತಿ ಹಿಟ್ಟನ್ನ ಹೇಗೆ ನಾದಿರ್ತೀವೋ ಅದೇ ಥರನೇ ರೆಡಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಲಾಸ್ಟಲ್ಲಿ ನಾವು ತುಪ್ಪವನ್ನು ಹಾಕ್ಕೊಂಡು ರೌಂಡ್ ಶೇಪಲ್ಲಿ ಈ ಥರ ನಮ್ಮ ಅಕ್ಕ ಆಮೇಲೆ ಬಂದಳು. ಸೊ ನನಗೆ ಒಬ್ಳ ಕೈಯಲ್ಲಿ ಮಾಡೋದಕ್ಕಾಗಲ್ಲ ಕ್ಯಾಮ್ರಾ ಇಟ್ಕೊಂಡು ಅಂತ ಹೇಳಿ ಮೇಘನ ಸ್ವಲ್ಪ ಹೆಲ್ಪ್ ತೊಗೊಂಡೆ. ಅದಾದಮೇಲೆ ನಾವು ಈ ಥರ ಚಪಾತಿ ಹಿಟ್ಟನ್ನ, ಸೊ ನನಗೆ ಇಷ್ಟು ಮೆಷರ್ಮೆಂಟಲ್ಲಿ 2 ದಪ್ಪ
ದಪ್ಪ ಉಂಡೆ ಆಯಿತು. ಸೊ ಅದರಲ್ಲಿ ಒಂದು ಉಂಡೆ ತೊಗೊಂಡು ನಾವು ಈ ಥರ ಸ್ಟೀಲ್ದು ಲಟ್ಟಣಿಗೆಯಲ್ಲಿ ಯಾಕೋ ಸರಿ ಬರಲಿಲ್ಲ ಅಂತೇಳಿ, ಅಂದರೆ ತುಪ್ಪ ಹಾಕಿ ಅಥವಾ ಜಾರ್ತಿತ್ತು. ಹಾಗಾಗಿ ಸೊ ತಟ್ಟೆ ಮುಖಾಂತರ ಹೆಲ್ಪ್ನ ತೊಗೊಂಡು ನಾವು ಈ ಥರ ಒಂದು ಪ್ರೆಸ್ ಮಾಡಿದಾಗ ಈಸಿಯಾಗಿ ನಾವು ಲಟ್ಟಿಸ್ಕೋಬೋದು ಅಂತೇಳಿ, ಮತ್ತೆ ಯಾಕೋ ಅದು ಸರಿ ಬರಲಿಲ್ಲ ಅಂತೇಳಿ ನಾವು ವುಡ್ಡನ್ನಲ್ಲಿ ತೊಗೊಂಡ್ವಿ. ಆ ಮರದ ಲಟ್ಟಣಿಗೆಯಲ್ಲಿ ಈಸಿಯಾಗಿ ಲಟ್ಟಿಸ್ಕೋಬೋದು ಅಂತೇಳಿ ಅದರಲ್ಲಿ ಲಟ್ಟಿಸ್ಕೊತಾ ಇದ್ದೀವಿ. ಅದಾದಮೇಲೆ ನಾವು ಕೈಯಲ್ಲೇ ಆದರೂ ಮಾಡ್ಬೋದು ಅಥವಾ ನೈಫಲ್ಲೂ ಮಾಡ್ಬೋದು, ಇಲ್ಲ ಸೌಟಲ್ಲಿ ಮಾಡ್ಬೋದು. ಅದು ಕಾರ್ನರಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ಸ್ಕ್ವೇರ್ ಟೈಪಲ್ಲಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೂ ಒಂದು ಉಂಡೆ ಆಗಿದೆ ಅಂತ ಹೇಳಿದ್ನಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ನಾನು ಅದೇ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಟೇಸ್ಟು ಹೇಗಿದೆ ಅಂತಂದರೆ, ಚಿಕ್ಕ ವಯಸ್ಸಲ್ಲಿ ನಾವು ಹಾಲ್ಕವಾಗಿರ್ಬೋದು, ಚಿಕ್ಕಿ ಆಗಿರ್ಬೋದು, ಬರ್ಫಿ ಸೇಮ್ ಅದೇ ಥರನೇ ಟೇಸ್ಟ್ ಬರ್ತೀವಿ. ನನಗಂತೂ ಈ ರೆಸಿಪಿ ತುಂಬ ಇಷ್ಟ ಆಯಿತು. ಹಾಗೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಲಟ್ಟಿಸ್ಕೊಳ್ಳುವಾಗ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು, ಸ್ವಲ್ಪ ಮಂದ ಲಟ್ಟಿಸ್ಕೊಂಡ್ರೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ತೆಳುವಾಗಿ ಲಟ್ಟಿಸ್ಕೊಬಿಟ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಸ್ವಲ್ಪ ಮಂದ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಆಲ್ಮೋಸ್ಟು 15 to 20 ಬರ್ಫಿ ಆಗುತ್ತೆ. ಕೇವಲ 3 ಪದಾರ್ಥದಿಂದ ನಾವು ಈ ಒಂದು ಬರ್ಫಿನ ರೆಡಿ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ನಾನು ತೋರಿಸ್ಕೊಟ್ಟಿರೋವಂಥ ಮೆಷರ್ಮೆಂಟಲ್ಲಿ 15 to 20 ಬರ್ಫಿ ಪಕ್ಕ ಹಾಗೆ ಆಗುತ್ತೆ. ಸೊ ನೀವು ಈ ಒಂದು ಬರ್ಫಿನ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಟ್ಟಿದ್ದೀನಿ. ಸೇಮ್ ನಾವು ಅಂಗಡಿಯಲ್ಲಿ ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ, ಹಾಗೆ ಕಾಣಿಸ್ತಿದೆ ಕೂಡ, ನೀವು ನೋಡ್ತಿರ್ಬೋದು, ನಾನು ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ. ಸೊ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾನು ಮೀಶೋದಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಬುಕ್ ಮಾಡಿದ್ದೆ. ಸೊ ನಾನು ಲಾಸ್ಟ್ ಟೈಮು ಕೇಕ್ ಮಾಡುವಾಗ ಸುಮಾರು ಟೂಲ್ಸ್ ನನ್ನ ಹತ್ರ ಎಲ್ಲ ಹಾಗೆ ಮನೇಲಿರೋದನ್ನು ಮ್ಯಾನೇಜ್ ಮಾಡಿದ್ದೆ. ಹಾಗಾಗಿ ನಾನು ಕೇಕ್ ಬ್ಯಾಟರ್ ಆಗಿರ್ಬೋದು, ಹಾಗೆ ನಾನು ವಿಪ್ಪಿಂಗ್ ಕ್ರೀಮ್ನ ನಾನು ಮನೆಯಲ್ಲೇ ಮಾಡಿದ್ದೆ. ಅದು ರೆಸಿಪಿ ಬೇಕು ಅಂತಂದರೆ ಹೇಳಿ, ಪಿನ್ ಮಾಡ್ತೀನಿ. ಅದಾದಮೇಲೆ ನಾನು ವಿಪ್ಪಿಂಗ್ ಕ್ರೀಮ್ನ ಮಾಡುವಾಗ ನಾನು ಸುಮಾರು ಟೈಮ್ ತೊಗೊಳ್ತಿತ್ತು. ಸೊ ಹಾಗಾಗಿ ನಾನು ಈ ಒಂದು ಬ್ಲೆಂಡರ್ ಮಿಷಿನ್ನ ನಾನು ಬುಕ್ ಮಾಡಿದ್ದೆ. ಹಾಗೆ ಕೇಕ್ ಮೇಲೆ ಡೆಕೋರೇಟ್ ಮಾಡೋವಂಥ ಟೂಲ್ ಕೂಡ ನಾನು ತರಿಸ್ಕೊಂಡಿದ್ದೆ. ಸೊ ಇದನ್ನೆಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋನ ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ, ವಾಚ್ ಮಾಡಿ. ಅದೇ ಕೇಕ್ ಮೇಲೆ ಹೆಂಗ್ ಡಿಸೈನ್ ಮಾಡ್ತಾರಲ್ಲ, ಎಷ್ಟು ಕೊಟ್ಟವ್ರೆ? ಇದು ಸೇರಿಸಿ 1 2 3 4 5 6 7 8 9 10 11 12 ಐತೆ. ಚೆನ್ನಾಯ್ತಾ? ಅದೆಷ್ಟು ರೂಪಾಯಿ ಗೊತ್ತಾ? 70 ರೂಪಾಯಿ. ವಾಪಸ್ ಕೊಡಬೇಕು ಅಂತಂದ್ರೆ ಏನು ಮಾಡೋದು? ಇದಕ್ಕೆ ಸ್ಪೂನ್ ಫ್ರೀ. ಇದಿರಲಿಲ್ವಲ್ಲ ಎಣ್ಣೆಗೆ, ಕೇಕ್ ಬೇಕಾಗಿತ್ತು. ಅದೇ ದೊಡ್ಡದು ಲಾಸ್ಟ್ ಟೈಮ್ಗಿಂತ ಚೆನ್ನಾಯ್ತಾ? ಬಟ್ ಇದು ಹೆಂಚ್ ಮೇಲೆ ಹಾಕಿದ್ರೆ ಸುಟ್ಟೋಗುತ್ತೆ. ಹೆಂಚ್ ಮೇಲೆ ಹಾಕೋಕ್ಕಲ್ಲ, ಇದು ಅದೇ ಮಿಕ್ಸ್ ಮಾಡೋಕೆ ಬೇಕಾಗಿತ್ತು ನನಗೆ. ಇದು ಮೇನ್ ಬೇಕಾಗಿತ್ತು. ಇದು ಏನು ತಿಕ್ಕಾದ್ರು ನೋಡ್ತಾ ಎಷ್ಟಿದೆ ಗೊತ್ತಾ? ಅಮೌಂಟ್ ಪೇಜ್ ಕಟ್ ಮಾಡ್ಬಿಟ್ಟಿದ್ದೀನಿ. ಇಲ್ಲ, ಇವಾಗ ಕಟ್ ಮಾಡೋದ್ನಲ್ಲ. ಆಯ್ತು ನಾವು ಆ್ಯಕ್ಚುಲಿ ಫಸ್ಟು ನಾನು ಮೇಯ್ನ್ ಇದನ್ನೇ ನೋಡಬೇಕಾಗಿತ್ತು. ಇದೆಲ್ಲ ಏನೆಲ್ಲ ಗ್ಯಾರಂಟಿ ಇತ್ತು. ಇದೆ
ಗ್ಯಾರಂಟಿನೇ ಇಲ್ಲ, ನೋಡೋಣ. ಬೀಟರ್ ಇರ್ತಲ್ಲ ಅಪ್ಪ, ಭಯನೇ ಆಗೋಯ್ತಲ್ಲೇ ಕೇಕ್ ನಂಗೆ ಹಿಂಗೆ ಮಾಡೋದು. ಇದೇನು ಹಿಂಗೆ ಡ್ಯಾನ್ಸ್ ಆಡ್ತೈತೆ, ನಂಗೆ ಕರೆಕ್ಟ್ ಹೊಡಿಯಲ್ತಾನೆ ಕರೆಂಟು ಇಲ್ಲ. ಅದೇ ಚಾರ್ಜಿಂಗ್ ಹಾಕಕ್ಕೆ ಇದು ಎಷ್ಟು ರೂಪಾಯಿ ಇದು? ಇದು 130. ನನಗೆ ಬುಯ್ಯಿ ಅಂದ್ಬಿಡ್ತಲ್ಲ ಆಯ್ತಲ್ಲ. ಇದು ಮೀಡಿಯಮಾಗಿ ಓಡುತ್ತೆ, ಇದು 2ನೇದು ಇನ್ನೂ ಫಾಸ್ಟು, ಇದು 3 ಇನ್ನೂ ಫಾಸ್ಟ್. ಆಮೇಲೆ ಇಲ್ಲಿ ಬಂದು ಚಾರ್ಜ್ ಹಾಕಿದ್ರೆ ಲೈಟ್ ಬರುತ್ತೆ. ಅದೇ ಇದು ವೈಪಿಂಗ್ ಕ್ಲೀನ್ ಮಾಡಬೇಕಾಯ್ತು ನಾನು, ಅದಕ್ಕೆ ಇದು ಅಲ್ಲಾಡ್ಬಾರ್ದಾಗಿತ್ತು. ಇದೇ ಡ್ಯಾನ್ಸ್ ಆಡುತ್ತೆ, ಇದು ಅಲ್ಲಾಡ್ಬಾರ್ದಾಗಿತ್ತು. ನಮ್ದು ಅನ್ವಿತಿಗೆ ಎದುರಿಸಕ್ಕೆ ಚೆನ್ನಾಗೈತೆ. ನೋಡಿ ಬೀಟರಲ್ಲಿ ಯಾವಾಗ ಹಿಂಗೆ ಅನ್ಕೊಂಡು ಕುಂತಿರ್ತಾಳೆ, ಅದಕ್ಕೆ ಚೆನ್ನಾಯ್ತಾ? ಚೆನ್ನಾಗಿ